ಪುರುಷ ಆಧಾರಿತ ವ್ಯವಸ್ಥೆ ಇರೋದು ದೇಶದಲ್ಲಿ. ಗೌರವಾನ್ವಿತ ಇಂದಿರಾ ಗಾಂಧಿ ಅವರು ಮದುವೆ ಆಗಿದ್ದು ಪಾರ್ಸಿ. ಆ ಪಾರ್ಸಿ ಮದುವೆ ಆದಾಗ ಅವ್ರ ಮಕ್ಕಳಾದ್ರೆ ಅವರ ತಂದೆ ಜಾತಿ ಆಗುತ್ತೆ, ಅವ್ರ ಪಾರ್ಸಿಗಳು. ಪಾರ್ಸಿ ಆದ್ಮೇಲೆ ಇಲ್ಲಿಯವರೆಗೂ ಬರ್ತಕ್ಕಂಥ ಅವರ ಸಂತತಿ ಪಾರ್ಸಿ ಆಗ್ತದೆ. ಅದೇಗೆ ಇವರು ಬ್ರಾಹ್ಮಣರ ಉಳಿದವ್ರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಬ್ರಾಹ್ಮಣರು ಅಂತಾರೆ, ಅದೇನೋ ಬ್ರಾಹ್ಮಣ ಅಂತಾರೆ. ಕಾಶ್ಮೀರಿ ಬ್ರಾಹ್ಮಣರು, ಕಾಶ್ಮೀರ ಅಲ್ಲ, ಇನ್ನೊಂದು ಏನೋ ಚಿದ್ಭಾವ, ಅದೇನೋ ಇರಲಿ. ಬ್ರಾಹ್ಮಣರೇ ಉಳಿತಾರೆ. ನಾನು ವೆರಿ ಸಿಂಪಲ್, ನಾವು ಬ್ರಾಹ್ಮಣರು ನಾವು ಮದುವೆ ಆಗ್ಬೋದು, ಹೆಣ್ಣನ್ನ ಬ್ರಾಹ್ಮಣ ಹೆಣ್ಮಗಳನ್ನೇ ಮದುವೆ ಆಗ್ಬೋದು. ಗಂಡು ಹುಡುಗ ಒಕ್ಕಲಿಗನಾಗಿದ್ರೆ ಬ್ರಾಹ್ಮಣ ಹೆಣ್ಣು ಮಗಳನ್ನ ಮದುವೆ ಆಗಿರುವಾಗ ಮಗು ಆದ ತಕ್ಷಣ ಆ ಮಗು ಬ್ರಾಹ್ಮಣ ಆಗಲ್ಲ, ಗೌಡ ಒಕ್ಕಲಿಗ. ಸರಿಯ ಲಿಂಗಾಯತರಾಗಿದ್ರೆ ಬ್ರಾಹ್ಮಣರನ್ನ ಮಗು ಮಾತ್ರ ಲಿಂಗಾಯತ ಆಗತ್ತೆ. ಆ ಮದುವೆ ಆದ ಹೆಣ್ಣು ಮಗಳು ಜಾತಿ ಬದಲಾಗತ್ತೆ. ಅಥವಾ ಒಬ್ಬ ಒಕ್ಕಲಿಗ ಹೆಣ್ಣು ಮಗಳನ್ನ ಬ್ರಾಹ್ಮಣರು ಮದುವೆ ಆಗಿದ್ರು ಕೂಡ ಆಗುವ ಮಗು ಇದು ಬ್ರಾಹ್ಮಣ ಆಗ್ತದೆ ಹೊರತು ಒಕ್ಕಲಿಗ ಆಗ್ತದೆ. ಬಟ್ ಇವರಲ್ಲಿ ಮಾತ್ರ ಯಾಕೆ ಉಲ್ಟಾ ಆಗ್ತದೆ ನಮ್ಗೆ ಗೊತ್ತಾಗಲ್ಲ. ಹೀಗೆ ದೇಶವನ್ನ ಯಾಮಾರಿಸ್ಕೊಂಡು ತುಂಬಾ ಕಥೆಗಳು ಹಿಂದೆ ಕೇಳ್ತಾರೆ. ನನಗೆ ಅದರ ಅವಶ್ಯಕತೆ ಇಲ್ಲ. ಅವರು ಮುಸ್ಲಿಂ ಅಂತಾರೆ, ಇನ್ನೊಂದು ಅಂತಾರೆ, ಅದೆಲ್ಲ ನೋಡಿ. ನಾವು ಮುಸ್ಲಿಮರ ವಿರೋಧಿಗಳಲ್ಲ, ಕ್ರೈಸ್ತರ ವಿರೋಧಿಗಳಲ್ಲ. ಆದರೆ ದೇಶ ಕಟ್ಟಬೇಕು. ಇವತ್ತು ದೇಶ ಕಟ್ಟುವಾಗ ಮೋದಿಜಿಯವರು ನೋಡಿ, ಮುಸಲ್ಮಾನ್ ಇದ್ರೆ ಅವ್ರ ಹತ್ರ ಹೋಗ್ತಾರೆ. ಕ್ರಿಶ್ಚಿಯನ್ರು ಅವ್ರು ನೋಡಿ, ನೀವು ನೋಡಿರ್ಬೋದು, 25ನೇ ತಾರೀಕು ಚರ್ಚ್ಗೆ ಹೋದ್ರು. ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ವ್ಯತ್ಯಾಸ ಆಗ್ತಾ ಇರೋದು ಇಲ್ಲಿ ಅಂದ್ರೆ, ಕಾಂಗ್ರೆಸ್ನವರು ಮುಸ್ಲಿಮರ ತಲೆಗೆ ಹುಳ ಬಿಟ್ಬಿಡ್ತವ್ರೆ. ಬಿಜೆಪಿ ಬಂದ್ರೆ ನಿಮ್ಮನ್ನ ಮುಗಿಸ್ಬಿಡ್ತಾರೆ. ಯಾರನ್ನ ಮುಗಿಸ್ತಾರೆ, ಯಾರನ್ನ ಮುಗಿಸ್ತಾರೆ. ಅವ್ರನ್ನೇನು ತಗೊಂಡಾಗ ಅರಬ್ಬಿ ಸಪ್ತರ್ಕ ಹಾಕ್ಬೇಕಾಗಲ್ಲ, ಆಗೋದಿಲ್ಲ. ಆದರೆ ಯಾಕೆ ಹೀಗೆ ಇದಾಗ್ತಿದ್ದಾರೋ ನೋಡಿ. ಒಂದು ನಿಮ್ಗೆ ಘಟನೆ ತರ್ತೀನಿ. ಮಲೆಗಾಂವ್ ಅಂತೇಳಿ ಮಹಾರಾಷ್ಟ್ರದಲ್ಲೊಂದಿದೆ. ಮೊನ್ನೆ ಚುನಾವಣೆ ಆಗಿದೆ, ಒಂದು ಚುನಾವಣೆ ಆಗಿದೆ.